ಬೆಳಗ್ಗೆನೇ ಎದ್ದು ಎಲ್ಲ ನೀಟಾಗಿ ರೆಡಿಯಾಗಿ ಸ್ನಾನ ಗೀನ ಮಾಡಿಕೊಂಡು ಹೊರಟಿದ್ದು ಶಾಪ್ ಕಡೆಗೆ ಹೊರಟೆ. ಚಪ್ಪಲಿ ಗಿಪ್ಲಿ ಎಲ್ಲ ನೀಟಾಗಿ ಹಾಕ್ಕೊಂಡು ಬರೋಕಾರೆ ನಮ್ಮ ಅಣ್ಣವರೆಲ್ಲ ಅಡಿಕೆ ಒಣಗಿಸ್ತಾಯಿದ್ರು. ಅವ್ರಿಗೆ ನೀಟಾಗಿ ಮಾತಾಡಿಸ್ಕೊಂಡು ಸೀದಾ ಬಂದಿದ್ದು ಎಲ್ಲಿಗೆ ಅಂದರೆ ನಮ್ಮೂರು ದೇವಸ್ಥಾನಕ್ಕೆ. ನಮ್ಮೂರು ದೇವರಿದು, ನಮ್ಮೂರಲ್ಲಿ ಕುತ್ತಿಗೆಲಮ್ಮ ದೇವರದು. ಅಮ್ಮನವ್ರ ಆಶೀರ್ವಾದ ಇರಲಿ ಅಂಥೇಳಿ ಅಮ್ಮನವ್ರ ಆಶೀರ್ವಾದ ತಗೊಂಡೋಗೋಣ ಅಂಥೇಳಿ ಬಂದೆ. ಸೀದಾ ಒಂದು ಆಶೀರ್ವಾದ ತೊಗೊಂಡು ಸೀದಾ ಮತ್ತೆ ಬಸ್ ಸ್ಟ್ಯಾಂಡ್ ಕಡೆ ಹೊರಡೋಣ ಅಂಥೇಳಿ ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಈ ಫ್ಲಾಗ್ ಕಟ್ಟಿರೋದೇ ನಾವು. ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟು 1-2 ನಿಮಿಷ ಆಗಲಿಲ್ಲ, ಅಷ್ಟು ಬೇಗ ನಮ್ಮ ಅಣ್ಣ ಒಬ್ಬ ಬಂದ. ನನ್ನ ಜೊತೆ ಸೀದಾ ಶಾಪ್ ಕಡೆ ಹೋಗ್ಬಿಡು ಅಂದೆ. ಸೀದಾ ಶಾಪ್ ಕಡೆ ಕರ್ಕೊಂಡ್ಬರ್ತೀನಿ ಬಾ ಅಂತ ಸೀದಾ ಬಂದ್ವಿ. ಬರುವಾಗ ನಮ್ಮ ಅಳಿಯ ಏನೇನೋ ಮಾತಾಡ್ತಾ ಇದ್ದ. ನನ್ನ ಜೊತೆ ಮಾತಾಡ್ಕೊಂಡು ಎಲ್ಲಿಗೆ ಅಂದರೆ ಶಾಪ್ ಕಡೆಗೆ. ಸ್ವಿಚ್ ಆಫ್ ಆಗಿತ್ತಾ? ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ಹೌದಾ, ಸರಿ. ಶಾಪ್ ಹತ್ರ ಇದೆ ನೋಡ್ರಿ, ಇದೇ ಸ್ಪಾಟಲ್ಲಿ ನಮ್ಮ ಶಾಪ್ ಇರೋದು. ಇಲ್ಲಿಗೆ ಬಂದೆ. ಸೀದಾ ನಮ್ಮ ಅಣ್ಣ ಗಾಡಿ ನಿಲ್ಲಿಸಿದ ತಕ್ಷಣ ಗಾಡಿ ಇಳ್ಕೊಂಡು ನಮ್ಮ ಅಳಿಯ ಒಬ್ಬನಿಗೆ ಬಾಯಿ ಹೇಳಿ ಸೀದಾ ಬಂದಿದ್ದೆ ನಮ್ಮ ಶಾಪ್ ಕಡೆಗೆ. ಶಾಪು ಇಲ್ಲಿ ಗೇಟ್ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ಶಾಪು. ಶಾಪಿಗೆ ಹೋಗೋಕ್ಕಿಂತ ಮುಂಚೆ ತಿಂಡಿ ಮಾಡಬೇಕಲ್ವ, ಅದಕ್ಕೋಸ್ಕರ ಇಡ್ಲಿ ತಿಂದು ಕೂಡಲೇ ಟೀ ಕುಡಿದು ನೆಕ್ಸ್ಟ್ ಓಪನ್ ಮಾಡಿದೆ ಶಾಪ್ ಓಪನ್ ಮಾಡಿದ ಕೂಡಲೇ ಸೀದಾ DP ಆನ್ ಮಾಡಿ ಸ್ವಿಚ್ ಹಾಕಿ ಒಳಗಡೆ ಹೋದೆ. ನೆಕ್ಸ್ಟು ವರ್ಕಿಂಗ್ ಟೇಬಲಿಂದು ಲೈಟ್ ಆನ್ ಮಾಡಿ ಸೀದಾ ಕಸ ಹೊಡೆಯೋಣ ಅಂತೇಳಿ ನಿಂತ್ಕೊಂಡೆ. ನೀಟಾಗಿ ಎಲ್ಲ ಕಸ ಹೊಡೆದು ಒಳಗಡೆ ಮತ್ತು ಹೊರಗಡೆ ನೀಟಾಗಿ ಕಸ ಹೊಡೆದು ಕೂಡಲೇ ಪಾಟ್ಗಳಿಗೆ ನೀರು ಹಾಕಬೇಕಿತ್ತು. ಅದಕ್ಕೋಸ್ಕರ ಪಾಟ್ಗಳೆಲ್ಲ ನೀಟಾಗಿ ತೆಗೆದು ಅದಕ್ಕೆ ನೀಟಾಗಿ ನೀರು ಹಾಕಿ ಮತ್ತು ಸ್ಪ್ರೇ ಹೊಡೆದು ನೀಟಾಗಿ ಮತ್ತೆ ತೆಗ್ದಿಟ್ಟಾದಮೇಲೆ ಯಾವ ರೀತಿ ಕಾಣಿಸ್ತಿತ್ತು ಅಂದರೆ ನೋಡ್ರಿ, ತೋರಿಸ್ತೀನಿ ಈಗ. ಈ ರೀತಿ ಕಾಣಿಸ್ತಿತ್ತು. ಚೆನ್ನಾಗಿ ಕಾಣಿಸ್ತಿದೆಯಾ ಅಲ್ವಾ ಹೇಳಿ ನೋಡೋಣ. ಮತ್ತು ದೇವರಿಗೆ ಪೂಜೆ ಮಾಡಬೇಕಲ್ವ, ಅದು ಪೂಜೆ ಮಾಡಬೇಕು ಅಂತೇಳಿ ಹೂವು ಬಿಟ್ಟು ಪೂಜೆ ಮಾಡಿ ಮುಗಿಸಿದೆ. ಅಷ್ಟರಲ್ಲಿ ನಮ್ಮ ಕಸ್ಟಮರ್ ಒಬ್ಬರು ಬಂದರು. ಅವರಿಗೆ ನೀಟಾಗಿ ಸಾಂಗ್ಗಳು, DJ ಸಾಂಗ್ಗಳು ಮತ್ತು ದೇವ್ರಿಗೆ ಥರ ಎಲ್ಲ ಸಾಂಗ್ಗಳು ಬೇಕು ಅಂತ ಅದಕ್ಕೋಸ್ಕರ ಅವ್ರಿಗೆ ಸಾಂಗ್ ಹಾಕುತ್ತೆ. ಸಿಕ್ತು, ಅದನ್ನು ವರ್ಕ್ ಕಂಪ್ಲೀಟ್ ಮಾಡೋಣ ಅಂಥೇಳಿ ಆ ಫೋನ್ ಓಪನ್ ಮಾಡಿ ನೋಡ್ತಿದ್ದೀನಿ. ಆ ಫೋನ್ ನೋಡಿದ್ರೆ ಡಿಸ್ಪ್ಲೇ ಕಿತ್ಕೊಂಡು ಕೈಗೆ ಬರ್ತೈತೆ. ಹಳೆ ಗಮ್ಮೆಲ್ಲ ಹೋಗಿ ಪೂರ್ತಿ ಗಮ್ಬಿಟ್ಟು ಹೊರಗಡೆ ಬರ್ತಿತ್ತು. ಅದನ್ನು ನೀಟಾಗಿ ಫಿಕ್ಸ್ ಮಾಡೋಣ ಅಂಥೇಳಿ ಫೋನೆಲ್ಲ ಬಿಚ್ಚಿ ನೀಟಾಗಿ ಫಿಕ್ಸ್ ಮಾಡೋಣ ಅಂಥೇಳಿ ಫಿಕ್ಸ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಕಸ್ಟಮರ್ ಒಬ್ಬರು ಬಂದು ರೀಚಾರ್ಜ್ ಮಾಡ್ತಿದ್ರು. ಅವರು ರೀಚಾರ್ಜ್ ಕೊಟ್ಟಿರೋ ಅಮೌಂಟ್ ಡ್ರಾದಲ್ಲಿ ಹಾಕ್ಕೊಂಡೆ. ಅಷ್ಟರಲ್ಲಿ